ಬೇಸಿಗೆ ಬಂದಿದೆ, ಬಿಸಿಲು ಅಬ್ಬರಿಸ್ತಾ ಇದೆ. ಕೆಲವು ಕಡೆಗಳಲ್ಲಿ ನೀರಿಗಾಗಿ ಹಾಹಾಕಾರ ಆರಂಭ ಆಗಿದೆ. ಆದರೆ ಕೆಲವು ಕಡೆಗಳಲ್ಲಿ ಮಾತ್ರ ಹನಿ ನೀರಿಗೂ ಕೂಡ ಪರದಾಡಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದ್ದು ತತ್ವಾರ ಉಂಟಾಗಿದೆ. ಹಾಗಾದ್ರೆ ಕೆಲವು ಕಡೆಗಳಲ್ಲಿ ಹನಿ ನೀರಿಗಾಗಿ ಜನ ಹೇಗೆ ಪರದಾಡ್ತಾ ಇದ್ದಾರೆ, ಜಾಗರಣೆ ಮಾಡ್ತಾ ಇದ್ದಾರೆ, ಆ ಹಳ್ಳಿಗಳ ಪರಿಸ್ಥಿತಿ ಏನು ಅನ್ನುವ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ. ಇಲ್ಲಿ ನೀರು ಬೇಕಂದ್ರೆ ನೆಮ್ಮದಿ ಕಳ್ಕೋಬೇಕು, ಜೀವ ಜಲಕ್ಕಾಗಿ ಜಾಗರಣೆ ಮಾಡಲೇಬೇಕು. ಈ ಗ್ರಾಮದ ಜನರ ಕಷ್ಟ ಯಾರಿಗೂ ಬೇಡ. ಎಲ್ಲಾ ಕಡೆ ಕತ್ತಲು, ರಾತ್ರಿ ಆಗಿದೆ. ಜನರೆಲ್ಲ ಒಂದು ಕಡೆ ನಿಂತ್ಕೊಂಡಿದ್ದಾರೆ. ಚಿಕ್ಕೋರು, ದೊಡ್ಡೋರು, ಮಹಿಳೆಯರು ಎಲ್ಲ ಅಲ್ಲಿದ್ದಾರೆ. ಅವರೆಲ್ಲ ಅಲ್ಲಿ ಯಾಕಿದ್ದಾರೆ ಗೊತ್ತಾ? ನೀರಿಗಾಗಿ, ಕುಡಿಯೋ ನೀರಿಗಾಗಿ. ಅಲ್ಲಿರೋ ಖಾಲಿ ಬಿಂದಿಗೆಗಳನ್ನ ನೋಡಿದ್ರೆ ಸಾಕು, ಅವರು ರಾತ್ರಿಯೆಲ್ಲ ಜಾಗರಣೆ ಮಾಡ್ತಾ ಇರೋದು ಕುಡಿಯೋ ನೀರಿಗಾಗಿ ಅನ್ನೋದು ಗೊತ್ತಾಗುತ್ತೆ. ಐನೂರು ಕುಟುಂಬ, ಒಂದೇ ಬೋರ್ವೆಲ್. ನೀರಿಗಾಗಿ ಗ್ರಾಮಸ್ಥರು ಹೈರಾಣು. ಗುಡಾಳ್ ಗ್ರಾಮದಲ್ಲಿ ಒಟ್ಟು 500 ಕುಟುಂಬ ಇದೆ. ಇಲ್ಲಿ 500 ಕುಟುಂಬಕ್ಕೆ ಒಟ್ಟು 4 ಬೋರ್ವೆಲ್ಗಳಿದ್ವು. ಆದ್ರೆ ಈಗ 3 ಬೋರ್ವೆಲ್ ಬತ್ತಿ ಹೋಗಿದ್ದು, 1 ಬೋರ್ವೆಲ್ನಲ್ಲಿ ನೀರು ಬರ್ತಿದೆ. ಆದ್ರೆ ಆ ಬೋರ್ವೆಲ್ನ ನೀರು ಈ ಗ್ರಾಮಕ್ಕೆ ಸಾಲ್ತಾ ಇಲ್ಲ. ಆದ್ದರಿಂದ ನೀರಿಗಾಗಿ ಅಕ್ಕಪಕ್ಕದ ಗ್ರಾಮಕ್ಕೆ ಹೋಗುವ ಸ್ಥಿತಿ ನಿರ್ಮಾಣವಾಗಿದೆ. ಭಾರಿ ಸಮಸ್ಯೆ ನೀರಿಂದು. ರಾತ್ರೆಲ್ಲ ನೀರು ಹಿಡಿಬೇಕು. ಒಂದು ಆಳು ಸೀದಾ ನೀರಿಗೆ ಇರಬೇಕು. ಅದು ಒಂದು ಟ್ರಿಪ್ ಸಿಗ್ಲಿದ್ದಿಲ್ಲ. 7-8 ಕೊಡ್ಪಾನ, 5-6 ಕೊಡ್ಪಾನ. ಕೆಲವ್ರಿಗೆ ಸಿಗ್ತವೆ, ಕೆಲವ್ರಿಗೆ ಸಿಗೋದೇ ಇಲ್ಲ. ಹಂಗೆ ಬರ್ತಾರೆ. ಮತ್ತು ಎಲ್ಲೋ ಹೋಗಿ ಒಂದೊಂದು ವಿಪರೀತ ದೂರ ಅಲ್ಲೆಲ್ಲ ಮ್ಯಾಲೆ ಬಿಡ್ತಾರಂತೆ. ಅಲ್ಲಿ ಹೋಗಿ ಸಿಕ್ಕರೆ ಅಲ್ಲಿ ಗಾಡಿ ಬೇಕಾದಷ್ಟು ಇರ್ತಾವೆ. ಒಟ್ಟು ಹಗಲೆಲ್ಲ ಕೂಲಿ ಹೋಗ್ತಾರೆ, ರಾತ್ರಿ ಹಿಡಿಬೇಕು. ಹಗಲೆಲ್ಲ ಕೂಲಿ ಹೋಗ್ಬೇಕು. ಕೂಲಿ ಹೋಲಿದ್ದು ನಡೆಯೋದೇ ಇಲ್ಲ. ಕೂಲಿಯನ್ನೇ ನಂಬ್ಕೊಂಡಿರೋ ಜನರು ಕೂಲಿ ಕೆಲಸಕ್ಕೆ ಹೋಗದೆ ಮನೆಯಲ್ಲಿ ನೀರು ತುಂಬಿಸುವ ಕೆಲಸ ಮಾಡ್ತಾ ಇದ್ದಾರೆ. ಸಂಪಾದನೆ ಅನ್ನೋದೇ ಇಲ್ಲವಾಗ್ತಿದೆ. ಕೆಲವೊಮ್ಮೆ ರಾತ್ರಿ ವೇಳೆ ಟ್ಯಾಂಕರ್ಗಳಲ್ಲಿ ನೀರನ್ನ ಪೂರೈಸಲಾಗ್ತಾ ಇದ್ದು, ಪ್ರತಿನಿತ್ಯ ನೀರಿಗಾಗಿ ಕಿಲೋಮೀಟರ್ ಗಟ್ಟಲೆ ಕ್ಯೂ ನಿಂತ್ಕೊಳ್ಳೋ ಶಿಕ್ಷೆ ಇವರಿಗೆ ಸಿಗುತ್ತೆ. ಈಗ ಕನಿಷ್ಠ 2-2.5 ತಿಂಗಳಾಯಿತು ಇಲ್ಲಿ ಗುಡಾಳ್ ಗ್ರಾಮದಲ್ಲಿ ನೀರಿನ ಭಾರಿ ಸಮಸ್ಯೆ. ಅಂದರೆ ಈಗ ಒಂದು ಕಡೆ ಬಿಟ್ಟರೆ ಒಂದು ಕಡೆ ಬಿಡಲ್ಲ. ಅದರ ಬೇಗ ನೀರು ಬೇರೆ ಇಲ್ಲ. ಆದ್ದರಿಂದ ಒಂದು ಗಾಡಿ ಬಿಟ್ಟರೆ 3-4 ತಾಸು ಕಾಯ್ಬೇಕು ಒಂದು ಗಾಡಿ ನೀರು ಹಿಡ್ಕೊಂಬರ್ಬೇಕು. ರಾತ್ರಿಗೆಲ್ಲ ನೀರು ಈಗ ಬೆಳಗ್ಗೆ 10 ಗಂಟೆಗೆ ಬಿಟ್ಟರೆ ಮಧ್ಯಾಹ್ನ 1 ಗಂಟೆ ಆಕೈತೆ ಒಂದು ಗಾಡಿ ತರಕ್ಕೆ ನೀರು ಸರ್. ರಾತ್ರಿ ಎಲ್ಲ ಒಬ್ರು ನೀರಿಗೋಸ್ಕರನೇ ಕಾಯ್ಬೇಕು. ಆದ್ದರಿಂದ ಒಂದು ಸ್ವಲ್ಪ ನೀರಿನ ಭಾರಿ ಸಮಸ್ಯೆ ಐತಿ. ಅದೇನಾದ್ರು ಒಂಚೂರು ಪರಿಹಾರ ಮಾಡ್ಬೇಕಂತ ನಾವು ಕೇಳ್ಕೊಡ್ತೀನಿ. ಮಾತ್ರ ಊರು ಅಂದಮೇಲೆ ಜನರು ಮಾತ್ರ ಇರೋದಿಲ್ಲ, ಜಾನುವಾರುಗಳೂ ಇರ್ತವೆ. ಅವುಗಳನ್ನ ಸಾಕ್ತಾ ಇರೋರು ಕೂಡ ಸಂಕಷ್ಟಕ್ಕೆ ಸಿಕ್ಕಾಕೊಂಡಿದ್ದಾರೆ. ನೀರು ಪೂರೈಸಲಾಗದೆ ಒದ್ದಾಡ್ತಾ ಇದ್ದಾರೆ. ನೀರಿಲ್ಲ ಅಂತ ಜನರು ಒದ್ದಾಡ್ತಾ ಇದ್ದಾರೆ. ನಮ್ಗೆ ನೀರು ಕೊಡಿ ಸಾಕುವಂತ ಅಧಿಕಾರಿಗಳಿಗೆ ಮನವಿ ಮಾಡುತ್ತಾ ಇದ್ದಾರೆ. ಆದ್ರೆ ಅಧಿಕಾರಿಗಳು ಈ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಇಲ್ಲ. ನಿಮ್ಮ ಕಷ್ಟ ನೀವೇ ಅನುಭವಿಸಿ ಅಂತ ಬಿಟ್ಟಿದ್ದಾರೆ. ಸಿಎಂ ತವರು ಜಿಲ್ಲೆಯಲ್ಲೂ ನೀರಿಗೆ ಬರ, ಗ್ರಾಮಸ್ಥರಿಗೆ ಬರೆ. ಪೈಪ್ಲೈನ್ ದುರಸ್ತಿ ಆಗ್ತಿಲ್ಲ, ಹನಿ ನೀರಿಗೆ ಒದ್ದಾಟ ತಪ್ಪಿಲ್ಲ. ಹೌದು, ಸಿಎಂ ತವರು ಜಿಲ್ಲೆ ಮೈಸೂರಿನಲ್ಲೂ ನೀರಿಗೆ ಬರ ಎದುರಾಗಿದೆ. ಸಿಂಗರಮಾರನಹಳ್ಳಿಯಲ್ಲಿ ಕುಡಿಯೋ ನೀರಿಲ್ಲದೆ ಗ್ರಾಮಸ್ಥರು ಸಂಕಷ್ಟಕ್ಕೆ ಸಿಕ್ಕಾಕೊಂಡಿದ್ದಾರೆ. ಹೌದು, ಸಿಂಗರಮಾರನಹಳ್ಳಿಗೆ ಕೆರೆಯಿಂದ ನೀರನ್ನ ಪೈಪ್ಲೈನ್ ಮೂಲಕ ಒದಗಿಸಲಾಗ್ತಾ ಇತ್ತು. ಆದರೆ ಪೈಪ್ಲೈನ್ ಒಡೆದಿದೆ. ಆ ಪೈಪ್ಲೈನ್ ಇನ್ನೂ ದುರಸ್ತಿ ಆಗಿಲ್ಲ. ಆದ್ದರಿಂದ ನೀರು ಪೂರೈಕೆ ಆಗ್ತಾ ಇಲ್ಲ. ಆದ್ದರಿಂದ ಹನಿ ನೀರಿಗೂ ಸಿಂಗರಮಾರನಹಳ್ಳಿ ಗ್ರಾಮಸ್ಥರು ಒದ್ದಾಡುವಂತಾಗಿದೆ. ಪಿಡಿಒ ವಿರುದ್ಧ ಗ್ರಾಮಸ್ಥರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ನಮಗೆ ಮೊದಲು ನೀರು ಕೊಡಿ ಅಂತಿದ್ದಾರೆ. ಬೇಸಿಗೆ ಕಾಲ ಬಂತು ಅಂದ್ರೆ ನೀರಿಗಾಗಿ ಹಾಹಾಕಾರ, ಪರದಾಟ ಸರ್ವೇ ಸಾಮಾನ್ಯ. ಆದರೆ ಸರ್ಕಾರ ಮೊದಲೇ ಎಚ್ಚೆತ್ತುಕೊಂಡು ಇಂತಹ ಸಮಸ್ಯೆ ಬರದ ಹಾಗೆ ಪರಿಹಾರವನ್ನ ಕಂಡುಕೊಳ್ಳಬೇಕಾಗಿದೆ. ಇದುವೇ ಹೊತ್ತಿನ ವಿಶೇಷ ವರದಿ. ಪ್ರತಿದಿನ 3 ವಿಶೇಷ ವರದಿಯೊಂದಿಗೆ ನಿಮ್ಮ ಮುಂದೆ ಬರ್ತೇವೆ. ಅಲ್ಲಿವರೆಗೂ ನೋಡ್ತಾ ಇರಿ News 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.